ಈಗ ದರ್ಶಿ ಅವರು ಅವ್ರ ಮನೆಗೆ ಹೋಗಿದ್ದೆ ನೀನು ಒಂದ್ ಸ್ವಲ್ಪ ದಿನ ಅಲ್ವಾ? ಸೊ ಆ ಒಂದ್ ಇದಕ್ಕೇನೆ ನೀನು ನಮ್ಮನೇಲಿ ಇರ್ಲಿಲ್ವಾ, ನಾವ್ ಊಟ ನಮ್ಮನೇಲಿ ಊಟ ಹಾಕಿಲ್ವಾ ನಿನ್ಗೆ, ನಾವ್ ನೋಡ್ಕೊಂಡಿಲ್ವಾ ನಿನ್ನ ಅಂತೆಲ್ಲ ಮಾತಾಡ್ತಿದ್ದಾರೆ. ಅವ್ರ ಮನೇಲಿ ಯಾಕೆ ಹೋಗಿದ್ದೆ, ಯಾವ ರೀಸನ್ ಹೋಗಿದ್ದು, ಅವ್ರು ಹೇಗ್ ನೋಡ್ಕೊಂಡ್ರು ನೀನು? ಅವ್ರ ಮನೆಗೆ ಯಾವ ರೀಸನ್ಗೆ ಹೋಗಿದ್ದು ಅಂದ್ರೆ ನನಗೆ ಅರುಣ್ ಅಡ್ಡ ಅಂತ ಒಂದು ಪ್ರಮೋಷನ್ ನನ್ನಿಂದ ಬಂದಿದ್ದು, ನನಗೆ ಫೋನ್ ಮಾಡಿದ್ದು. ಸೊ ನಾನು ಫೋನ್ ಮಾಡಿದೆ, ಇವನು ನನ್ನ ಫ್ರೆಂಡೇ ಅಲ್ವಾ, ಪಾಪ ನಾನು ಹೆಂಗೋ ನಾವಿಬ್ರು ಮಾತಾಡ್ಕೊಂಡು ಚೆನ್ನಾಗೇ ಇದ್ರಲ್ಲ, ಇವ್ನು ಹೆಂಗೋ ನನ್ನ ಫ್ರೆಂಡ್ ಇದ್ದಾನೆ ಅಂತ ಒಂದು ನಂಬಿಕೆಗೆ ಬಾರಪ್ಪ ನೀನು ಪ್ರಮೋಷನ್ಗೆ ಬಾ, ನಾನು ನಿಮ್ಮ ಮನೆಗೆ ಬರ್ತೀನಿ. ಇಲ್ಲ ನಮ್ಮಮ್ಮನ ಹತ್ರ ಅವರು ಮಾತಾಡಿದ್ರು, ಸರಿ ಅಂತ ನಮ್ಮಮ್ಮ ಒಪ್ಕೊಂಡ್ರು. ಕರ್ಕೊಂಡು ಹೋದ. ಕರ್ಕೊಂಡು ಹೋಗ್ಮೇಲೆ ಇವನು ಅವ್ರ ಅಮ್ಮ ಅಂದ್ರೆ ಲೈಕ್ ಸ್ಟಾರ್ಟಿಂಗ್ ಚೆನ್ನಾಗಿದ್ರು. ಆಮೇಲೆ ಹೋಗ್ತಾ ಅವ್ರದ್ದು ಒಂದು ಅವ್ರೇನು ಗೊತ್ತಾ, ಬೇರೆಯವ್ರ ಹತ್ರ ಇವಳು ಓಡೋಗ್ಬಿಡ್ತಾಳೆ, ಹುಡುಗರ್ದೆಲ್ಲ ಜಾಸ್ತಿ. ನಾನು ಯಾವ ಹುಡುಗರು ಹಾಕ್ತೀನಿ ಪ್ರೊಫೈಲಲ್ಲಿ, ಎಲ್ಲ ಹುಡುಗರ್ದು ಹಾಕ್ತೀನಿ. ಒಂದು ಫ್ರೆಂಡ್ಸ್ ಆಗಿರ್ತಾರೆ, ಅದು ಬಿಟ್ಟರೆ ಒಂದು ಅಣ್ಣ ತಮ್ಮ ಆಗಿರ್ತಾರೆ. ಸುಮ್ಮನೆ ಹುಡುಗರ್ದು ಹಾಕ್ತೀನಿ ಆಮೇಲೆ ಓಡೋಗ್ಬಿಡ್ತಾಳೆ ಇವಳು, ಏನು ಮಾಡೋದು, ಇಲ್ಲೇ ಬಂದು ಕುತ್ಕೊಂಡು ಅವಳೆ ಅಂತ ಬೇರೆಯವ್ರ ಹತ್ರ ಹೇಳಿರೋದು. ಬಟ್ ನನಗೆ ಅದು ಹೇಳಿದಾರೋ ಇಲ್ವಂತಲ್ಲ, ನನಗೆ ಅಲ್ಲಿ ನಾನು ನೋಡಿಲ್ಲ, ಬೇರೆಯವ್ರ ಹತ್ರ ಹೇಳಿರೋದು. ನನ್ನ ಜೊತೆಲಿ ಇರೋರು ಹೇಳಿದ್ದಾರೆ. ಮತ್ತೆ ನನ್ನ ಪರ್ಸನಲ್ ಆಗೋದನ್ನೆಲ್ಲ ತಗೊಂಡೋಗಿ ಹೇಳೋದು ಮೇನ್, ಅದು ತಪ್ಪೇ. ಅದೆಲ್ಲ ಒಂದು ಹೆಣ್ಣು ಅಂದಮೇಲೆ ಅದನ್ನೆಲ್ಲ ಹೇಳಕ್ ಹೋಗ್ಬಾರ್ದು, ಅದೆಲ್ಲ ಎಲ್ಲ ಕಡೆ ಹೇಳ್ಕೊಂಡು ತಿರುಗಿದ್ದಾರೆ. ಆಮೇಲೆ ಇವಾಗ ಅವ್ರ ಮನೇಲಿ ಇದ್ದ ಕಾರಣಕ್ಕಾಗಿ ಆ ಥರ ಮಾತಾಡೋದು ತಪ್ಪಿದೆ. ಸಾಕಿದ್ದಾರೆ ಏನು ಸಾಕಿದ್ದಾರೆ, ಅವ್ರ ಅಮ್ಮಂಗೆ ನಾನು ಹುಟ್ಟಿಲ್ಲ, ನಾನು ನಮ್ಮಮ್ಮ ಎತ್ತಿ ಸಾಕಿರೋದು ನನ್ನ. ಸೊ ಇನ್ನೊಂದು ಸಾಕಿದ್ದಾರೆ ಅಂತ ಫ್ರೆಂಡ್ ಆದ್ಮೇಲೆ ಮಾಡಿದ್ನ ಎಲ್ಲೂ ಅನ್ಬಾರ್ದು. ಫ್ರೆಂಡ್ ಅಂದಮೇಲೆ ಅವ್ರ ಮನೇಲಿ ಇದ್ದಿದ್ದು ಹೇಳ್ಬಾರ್ದು. ತಿಂದಿದ್ದು ಉಣ್ಣಿದ್ದು ಹೇಳಿದ್ರೆ ಅವ್ನು ನಿಜವಾಗೂ ಫ್ರೆಂಡೇ ಅಲ್ಲ, ಆ ಥರ ತಿಂದಿದ್ದು ಯಾರಿಗೂ ಹೇಳ್ಬಾರ್ದು. ಇವಾಗ ಎಕ್ಸಾಂಪಲ್ ಒಂದು ಅನಾಥಾಶ್ರಮದಲ್ಲಿ ರೋಡಲ್ಲಿ ಯಾರಾದ್ರೂ ಒಬ್ರು ಕಷ್ಟದಲ್ಲಿದ್ದಾಗ ಕರ್ಕೊಬಂದು ಊಟ ಹಾಕೋದು, ಅದನ್ನ ಹೇಳಲ್ಲ. ದಾನ ಧರ್ಮ ಮಾಡೋರು ಯಾವತ್ತೂ ಹೇಳಲ್ಲ. ಇವ್ನು ಎಲ್ಲ ಕಡೆ ಒಳ್ಳೆ ಕೆಲಸ ಮಾಡ್ತೀನಿ, ನನ್ನ ಹೆಸರು ಹಾಳು ಮಾಡ್ತಿದ್ದಾರೆ ಅಂತ. ಇವನು ಇವಾಗ ಜೊತೆಲಿರೋ ಫ್ರೆಂಡು ಅಂತ ಹೇಳ್ಮೇಲೆ ಇವನೆಂತ ಮಾಡ್ತಿದ್ದಾನೆ, ಎಲ್ಲ ಕಡೆ ಕರ್ಕೊಂಡು ಹೋಗಿದ್ದವನು. ಅವನ ಉದ್ದೇಶ ಇಲ್ದಿರ, ಅವನದು ಏನು ಇಲ್ದಿರ ನಾನು ಹೋಗಿಲ್ಲಲ್ಲ. ನನಗೆ ಬ್ಯಾಂಗ್ಳೂರಲ್ಲಿ ಸ್ಯಾಟಲೈಟ್ ಬಿಟ್ರೆ ಮುಂದಕ್ಕೆ ಜಾಗ ಗೊತ್ತಿಲ್ಲ. ನಾನು ಯಾರ ಜೊತೆ ಹೋಗ್ತೀನಿ ಅವ್ರ ಜೊತೆ ಹೋಗ್ತೀನಿ. ಸೊ ಅವ್ನು ಎಲ್ಲಾನು ಪರಿಚಯ ಮಾಡಿಸ್ಕೊಟ್ಬಿಟ್ಟು, ಅವ್ನು ಎಲ್ಲ ಜೊತೆ ವಿಡಿಯೋಸ್ ಮಾಡಿಸ್ಕೊಟ್ಬಿಟ್ಟು ನನ್ನ ಮೇಲೆ ಆರೋಪ ಮಾಡೋದು ತಪ್ಪಲ್ಲ. ಇವನ್ ತಾನೇ ಕರ್ಕೊಂಡು ತಿರುಗಿರೋದು. ಇವನು ಗೊತ್ತಿಲ್ವಾ, ಇವ್ರ ಮನೆ ತಂಗಿ ಇದ್ದಾರೆ, ಸರಿ, ಅವ್ರ ತಂಗಿ ತರ ನಾನು ಒಬ್ಳು, ಒಂದು ಹೆಣ್ಮಗು ನಂಗೆಲ್ಲ ಕರ್ಕೊಂಡು ಹೋಗ್ಬಾರ್ದು ಅಂತ ಇವನು ಪ್ರಜ್ಞೆ ಇಲ್ವಾ? ಇವನು ಉದ್ದೇಶ ಪೂರ್ವಕವಾಗಿ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ಕಡೆ ಸುತ್ತಾಡಿಸ್ಬಿಟ್ಟು ಇವಾಗ ನನ್ನ ಮೇಲೆ ಆರೋಪ ಮಾಡೋದು ಯಾವ ತಪ್ಪು? ಅವ್ರ ಮನೇಲಿ ಇದ್ದೆ ಅಂದ್ರೆ ಸುಮ್ಮನೆ ಇದ್ದಿಲ್ಲಲ್ಲ ನಾನು. ನನ್ನ ಪ್ರಮೋಷನ್ ಅವ್ನು 50% ಕೊಡ್ತಾ ಇದ್ನಲ್ಲ. 50% ಕೊಡ್ತಿದ್ರೆ ಪ್ರಮೋಷನ್ ಅಲ್ಲಿ ಬರೋದು, ಪ್ರಮೋಷನ್ ಅರ್ಧ ಪರ್ಧ ಮಾಡ್ತಾ ಇದ್ರಲ್ಲ. ಸೊ ಅದು ಓಕೆ ಬಿಡು, ಅದು ಹೇಳೋದು ಬೇಡ. ಆದ್ರೂ ನಾನು ಒಂದೇ ಮಾತು ಹೇಳೋದು, ಒಂದು ಫ್ರೆಂಡ್ ಅಂದ್ಮೇಲೆ ಹೇಗಿರ್ಬೇಕು, ಆಗಿಲ್ಲ. ಅವನು ಉಳಿಸ್ಕೊಂಡಿಲ್ಲ ನನ್ನ ಫ್ರೆಂಡ್ಶಿಪ್ನ. ನನ್ನ ಬಗ್ಗೆ ಕೆಟ್ಟದಾಗ ಆರೋಪ ಮಾಡಿ ನಂಗೆ ಅವನ ಅವಶ್ಯಕತೆ ನನಗಿಲ್ಲ. ಸೊ ನನ್ನಿಂದ ಇವರೆಲ್ಲರೂ ಬಂದಿದ್ದು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.